ಈಗ ಸಾಮಾನ್ಯ ಜನರಲ್ ಅಭ್ಯಾಸ ಅದ ಇದು. ಏನು ತರ್ಕಜ್ಞಾನ, ಇವ್ರಿಗೆ ವಿಚಾರ ಬರ್ತದೋ ಇಲ್ಲೋ, ಇವ್ ಹೆಂಗೆ ವಿಚಾರ ಮಾಡ್ತಾನ, ಇವ್ದು ಥಿಂಕಿಂಗ್ ಪವರ್ ಏನು ಎಲ್ಲ ಚೆಕ್ ಮಾಡ್ತಾರೆ ಅವರು. ನೀವೇನು ಮಾಡಬೇಕು, ನಾವು ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು, ಅಂದ್ರೆ ನಿಮಗೆ ತಿಳಿತದ. ಇವುಗಳಲ್ಲಿ ಸಾಮರ್ಥ್ಯದ ಅತಿ ಚಿಕ್ಕ ಮೂಲಮಾನ ಯಾವುದು ಅಂತ ಕೇಳ. ನಿಮಗೆ ಉತ್ತರ ಬಂತಂದ್ರೆ ಹಾಕ್ರಿ, ಹಾಕೋದಾದಿಂದ ನಾ ತಿಳಿಸ್ತು, ಲಕ್ಷ್ಯ ಕೊಟ್ಟು ನೋಡ್ರಿ. ಹಾಕೋದಾಯ್ತಲ್ಲ, ನೋಡ್ರಿ. ಇವುಗಳಲ್ಲಿ ಸಾಮರ್ಥ್ಯದ ಅತಿ ಚಿಕ್ಕ ಮೂಲಮಾನ ಇದು ದ್ರವದೊಳಗೆ ಬರ್ತಾವೆ. ಅಂದ್ರೆ ಎಣ್ಣೆ, ಪೆಟ್ರೋಲ, ಡೀಸೆಲ್, ಅದ್ರಾಗ ಕಡಿಮೆ ಅತಿ ಚಿಕ್ಕ ಮೂಲಮಾನ ಯಾವುದಂದ್ರೆ ಮಿಲಿ ಲೀಟರ್. ಇದನ್ನ ನೆನ್ಪಿಟ್ಕೊಂಡು. ಆಮೇಲೆ ಮಿಲಿಮೀಟರ್, ಉದ್ದಾಳತೆದೊಳಗೆ ಮಿಲಿಮೀಟರ್, ಮಿಲಿ ಲೀಟರ್ ದ್ರವದಾಗ ತಿಳಿತಲ್ಲ. ಆಮೇಲೆ ಮಿಲಿಗ್ರಾಮ್, ತೂಕದಾಗ ಘನ ವಸ್ತುವನ್ನು ತೂಕ ಮಾಡಾಗ ಮಿಲಿಗ್ರಾಮ ಅತಿ ಚಿಕ್ಕದು. ಮಿಲಿಗ್ರಾಮ್, ಮಿಲಿ ಲೀಟರ್, ಮಿಲಿಮೀಟರ್. ಹಾಲನ್ನು ಅಳೆಯಲಾಗದು, ಲೀಟರ್ದಾಗ ಅಳಿತಾರೆ. ಹಾಲನ್ನು ಅಳೆಯಲಾಗದು, ಅಳೆಯಂಗಿಲ್ಲ. ಎದ್ರಾಗ ಅಳೆಯಂಗಿಲ್ಲ? ಕಿಲೋಮೀಟರ್ದಾಗ ಹಾಲು ಅಳೆಯಂಗಿಲ್ಲ. ಉತ್ತರ ಸಂಖ್ಯೆ ಡಿ. ಕಿಲೋಮೀಟರ್ದಾಗ ಹಾಲೇ ಅಳೆಯಂಗಿಲ್ಲ, ಲೀಟರ್ದಾಗ ಅಳಿತಾರ. ಆಮೇಲೆ ಕಿಲೋ ಲೀಟರ್ದಾಗ ಅಳಿತಾರ, ಮಿಲಿ ಲೀಟರ್ದಾಗ ಅಳಿತಾರ. ಈ ಕಿಲೋ ಲೀಟರ್ ಯಾವಾಗ ಉಪಯೋಗ ಮಾಡ್ತಾರೆ? ಬಿಡಿ ವ್ಯಾನ್ಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಲಾರಿಗಳು ಇರ್ತಾವಲ್ಲ, ಹಾಲು ತುಂಬ್ಕೊಂಡು ಹೋಗ್ತಿರ್ತದ, ಅವು ಕಿಲೋ ಲೀಟರ್ದಾಗ ಇರ್ತದ. KML ಅಂತ ಬರ್ತಿರ್ತಾರೆ. 25 ಸೆಂಟಿಮೀಟರನ್ನು ಕಿಲೋಮೀಟರ್ದಲ್ಲಿ ಬರೆಯಿರಿ. ನೋಡಿ, 25 ಸೆಂಟಿಮೀಟರನ್ನು ಕಿಲೋಮೀಟರ್ದಲ್ಲಿ ಬರೆಯಿರಿ. ಮಿಲಿಮೀಟರ್, ಇದು ಸೆಂಟಿಮೀಟರ್, ಸೆಂಟಿಮೀಟರ್ ಆದಿಂದ ಡೆಸಿಮೀಟರ್, ಸೆಂಟಿಮೀಟರ್ ಆದಿಂದ ಡೆಸಿಮೀಟರ್, ಮಿಲಿಮೀಟರ್ ಅಂತೂ ಇಲ್ಲಿ ಬಿಡ್ರಿ. ಮಿಲಿಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, 1 2 3 4 5. ಮಿಲಿಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್. 1 2 3 4 5 6 7. ನೋಡ್ರಿ, ಕಿಲೋಮೀಟರ್, ಹೆಕ್ಟೋಮೀಟರ್, ಡೆಕಾಮೀಟರ್, ಮೀಟರ್, ಡೆಸಿಮೀಟರ್, ಮಿಲಿಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್. ಏನು ಹೇಳಿ ನಾವು 25 ಸೆಂಟಿಮೀಟರನ್ನು, 25 ಸೆಂಟಿಮೀಟರನ್ನು, ಇದು 5 ಇಲ್ಲಿ ಬಂತು, ಇಲ್ಲಿ ಬಂತು. ಇದು ನೋಡ್ರಿ, 1 2 3 ಬಿಂದು 0. 0.00 25. ಎಲ್ಲದ ನೋಡ್ರಿ ಉತ್ತರ ಸಂಖ್ಯೆ ಡಿ. ಉತ್ತರ ಸಂಖ್ಯೆ ಎಲ್ಲದ ಡಿ ಅನ್ನು. 0.000025. ನೋಡಿ, ಮಿಲಿಮೀಟರ್ ತೆಗೀರಿ, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್. 0.0025 ಕಿಮಿ ಅಂತ ಬರೀಬಹುದು. ಅದು ಕಿಲೋಮೀಟರ್. ಉತ್ತರ ಸಂಖ್ಯೆ ಡಿ. ಮಿಲಿಮೀಟರ್, ಇವುಗಳ ಮತ್ತನ್ನ ಸರಿಯಾಗಿ ಮೊದಲು ಬರ್ಲಿಕ್ಕೆ ಕಲಿಬೇಕು. ಮಿಲಿ ಲೀಟರ್ ಅದ, ಮಿಲಿಲೀಟರ್, ಸೆಂಟಿಲೀಟರ್, ಆದ್ರಿಂದ ಡೆಸಿಲೀಟರ್, ಆದ್ರಿಂದ ಲೀಟರ್ ಆದ್ರಿಂದ ಡೆಕಾಲೀಟರ್, ಆದ್ರಿಂದ ಹೆಕ್ಟೋಲೀಟರ್,
ಆಮೇಲೆ ಕಿಲಿ ಲೀಟರ್. ಕಿಲಿ ಲೀಟರ್ ಅತಿ ದೊಡ್ಡ ಮಾರ್ಕ್. 1,000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. 1,000 ಲೀಟರ್ ಅಂದ್ರೆ ಕಿಲೋ ಲೀಟರ್. ನೆನ್ಪಿಟ್ಕೋರು. 1 2 3 4 5 6 7. 1,000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. ಈ ಪೆಟ್ರೋಲ್ ಟ್ಯಾಂಕ್ನೇ ಬರ್ತಿರ್ತದೆ, ಇದು ಕಿಲೋ ಲೀಟರ್ದಾಗ ಹೇಳ್ತಿರ್ತಾರ. ಈಗ 31,700 ಮಿಲಿ ಲೀಟರ್ ನೋಡಿ. 31,700 ಮಿಲಿ ಲೀಟರ್ ನೋಡ್ರಿ. 31,700. 41,505. 41,505. 41,505. ಓಕೆ. 4 ಲೀಟರ್. 4 ಲೀಟರ್ ಹಚ್ಚ್ರಿ. ಆಮೇಲೆ 53 ಮಿಲಿ ಲೀಟರ್. 53 ಮಿಲಿ ಲೀಟರ್. 53 ಕೂಡಿಸ್ರಿ. ಎದ್ರಾಗ ಹೇಳಿ ಅನ್ನೋದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. 5 3 8, 5 5, 7 5 12, 4 3 7, 4 3 7. ಇದು ಉತ್ತರ ಚೆಕ್ ಮಾಡಬೇಕು. 73,658 ಲೀಟರ್. ಇಲ್ಲೇ ಇಲ್ಲ, ಇದು 77 ಅದ. ಇನ್ನೊಂದ್ಸಲ ಕೂಡಿಸಿ ನೋಡ್ರಿ. ಇದನ್ನು ಹೆಂಗೆ ಹೇಳ್ಬೋದು? 73 ತಪ್ಪಿದೆ, 77 ಅದ. ಬಿಟ್ಬಿಟ್ರಿ. 77 258 ಅದ. 77 258 ಕರೆಕ್ಟ್ ಅದ. ಆದ್ರೆ ಮಿಲಿ ಲೀಟರ್ ಅಂತ ಹೇಳ್ಬೋದು. ಬಿಡಿ 10 100 1000 10,000. 77,258 ಮಿಲಿ ಲೀಟರ್ ಅಂತ ಬರಿಬೇಕವ. ದಶಮಾಂಶ ತೆಗೆದ್ರೆ ಏನು ಬರಿಬೇಕವ? ಮಿಲಿ ಲೀಟರ್ ಅಂತ ಬರಿಬೇಕು. ದಶಮಾಂಶ ಹಾಕಿಲ್ಲ, ಲೀಟರ್ ಅಂತ ಬರ್ದಾನ. ತಪ್ಪ. ಲೀಟರ್ ಅಂದ್ರೆ ಏನಾಗ್ತದೆ? ಇಲ್ಲಿ ಇದು ಬೀಳ್ತಾವ, ದಶಮಾಂಶ ಬೀಳ್ತಾವ. ಆಮೇಲೆ ಎದ್ರಾಗ ಹೇಳೇನವ? 77,258 ಲೀಟರ್. ಲೀಟರ್ ಕರೆಕ್ಟ್. ಲೀಟರ್ 77,258 ಲೀಟರ್. 77,258 ಲೀಟರ್ ಉತ್ತರ ಹಾಕ್ರಿ. ಉತ್ತರ ಸಂಖ್ಯೆ ಬಿ. ನೋಡ್ರಿ, ಎಲ್ಲ ಮಾನ ಗಾತ್ರ ಇಂಥ ಎಲ್ಲ ಲೆಕ್ಕ ಕಲಿಬೇಕು. ಚಂದಂಗೆ ಕಲೀರಿ, ಚಂದಂಗೆ ತಿಳ್ಕೊರಿ. ತಿಳ್ಕೊಂಡ್ರೆ ಇಲ್ಲಿ ಯಾಕೆ ಬಂದೇ ಬರ್ತಾವ. ಸರಿಯಾಗಿ ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡು ಮುಂದಿನ ಗಣಿತಗಳನ್ನು ಸರಿಯಾಗಿ ಬರ್ಕೊಳ್ಳೋದು ಮಾಡ್ರಿ. ಫೇರ್ದಾಗ ಬರ್ಕೋರಿ.